ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಗೈಸ್, ಇವತ್ತು ಮಂಡೇ ಆ್ಯಂಡ್ ಇವತ್ತು ನಮಗೆ ಕ್ಲಾಸ್ ರೂಮ್ ಚೇಂಜ್ ಆಗಿತ್ತು. ಸೊ ನಾವು ಬೇರೆ ಹೊಸ ಕ್ಲಾಸ್ ರೂಮಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇದೇ ನಮ್ಮ ಹೊಸ ಕ್ಲಾಸ್ ರೂಮು. ಸೊ ಹಂಗೇ ಇವತ್ತು ಲ್ಯಾಬ್ ಇತ್ತು, ಆರ್ ಲ್ಯಾಬು. ಸೊ ನಮಗೆ ಲ್ಯಾಬಲ್ಲೂ ಫ್ರೀ ಸಿಗಲಿಲ್ಲ. ಸೊ ಲೈಬ್ರರಿ ಕೂತ್ಕೊಂಡು ಓದ್ಕೊಳ್ಳಿ, ನೆಕ್ಸ್ಟ್ ವಾರ ಲ್ಯಾಬ್ ಇಂಟರ್ನಲ್ಸ್ ಕೊಡ್ತೀನಿ ಅಂತ ಮ್ಯಾಮ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದು ಲೈಬ್ರರಿಲಿ ಓದ್ತಾ ಇದ್ವಿ ಆ್ಯಂಡ್ ಕ್ಲಾಸ್ ಎಲ್ಲ ಮುಗೀತು. ಸೊ ಇವತ್ತು ಅಣ್ಣ, ಅಮ್ಮ, ಮಮ್ಮಿ ಎಲ್ಲ ಮಂಡ್ಯಕ್ಕೆ ಬಂದಿದ್ರಂತೆ. ಸೊ ನನ್ನೂ ಕರ್ಕೊಂಡು ಹೋದರು. ಕಾಲೇಜ್ ಹತ್ರನೇ ಬಂದು ಮಾರ್ಕೆಟಲ್ಲಿ ಸ್ವಲ್ಪ ಅದೇ ಮಂಡ್ಯ ಪೇಟೆ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಲ್ಲ ಅಂದರೆ ಎಡೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳು ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಪೇಟೆಗೆ ಹೋದ್ವಿ. ಅಲ್ಲಿ ಎಲ್ಲ ಸಾಮಾನು ತೊಗೊಂಡು ಹಣ್ಣು, ಹೂ ಎಲ್ಲನೂ ತೊಗೊಂಡ್ವಿ. ಅದಾದಮೇಲೆ ಅಮ್ಮ ಎಡೆಗೆ ಮಡ್ಗೋಕ್ಕೆ ಹೊಸ ಬಟ್ಟೆ ತೊಗೊಂಡ್ರು. ಅದು ಅಪ್ಪನ ಸೈಜಲ್ಲೇ ಎಲ್ಲ ತೊಗೊಂಡಿದ್ರು. ಅದಾದಮೇಲೆ ಇಲ್ಲಿ ಹೂ ಮಾರ್ತಾಯಿದ್ರು. ಈ ಸಲ ಹೂ ತುಂಬ ಕಮ್ಮಿ ಆಗಿಬಿಟ್ಟಿದೆ ರೇಟು. 100 ರೂಪಾಯಿ, 150 ರೂಪಾಯಿ ಆ ಥರ ಇತ್ತು ಮಾರು. ಬಟ್ ಇವಾಗ 50 ಆಗಿದೆ ಅಷ್ಟೇ. ಸೊ ಇನ್ನೊಂದು ಕಡೆ ಈ ಹಾರ ತೊಗೊಳ್ಳೋಣ ಅಂತ ಬಂದ್ವಿ. ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿಗೆ ಎಲ್ಲರಿಗೂ ಮಾತ್ರ 80 ರೂಪೀಸ್ ಹೇಳಿದ್ರು. ನಾವು ಹೇಗೋ ಮಾಡಿ 65 ಹಾಕ್ಸ್ತು. ಅದಾದಮೇಲೆ ಊಟ ಮಾಡೋಣ ಅಂತ ಬಂದು ಹಶ್ವಾಗ್ತಾಯಿತ್ತು. ಸೊ ಅಮ್ಮ ಮಮ್ಮಿ ಊಟ ಆರ್ಡ್ರ್ ಮಾಡಿದ್ರು. ಆ್ಯಂಡ್ ನಾನು ಫ್ರೈಡ್ ರೈಸ್ ಮತ್ತು ಒಂದು ಗೋಬಿ ಚಿಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಅನ್ನ, ಮಸಾಲೆ ದೋಸೆ ಏನೋ ಆರ್ಡ್ರ್ ಮಾಡಿದ್ದ. ಅಣ್ಣ ನನಗೆ ಆಟ ಆಡಿಸ್ತಾಯಿದ್ರು ಕೊಡ್ದೇನೆ, ಯಾರಿಗೂ ಬೇರೆಯವ್ರಿಗೆ ತೊಗೊಂಡೋಗ್ತಾ ಇದ್ದೀನಿ ಅಂತ. ಅವ್ರು ಪ್ರತಿ ಸಲ ಬಂದಾಗಲೂ ಹೀಗೆ ಮಾಡ್ತಾರೆ. ಸೊ ಆ್ಯಂಡ್ ನಾನು ಗೋಬಿ ಚಿಲ್ಲಿ ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನ ನಮ್ಮ ಅಣ್ಣನೇ ಜಾಸ್ತಿ ತಿನ್ಬಿಟ್ಟ ನನಗಿಂತ. ಆ್ಯಂಡ್ ಊಟ ಮಾಡಿಕೊಂಡು ನಮ್ಮ ಅಜ್ಜಿ ತಾತಂದು ಫ್ರೇಮ್ ಮಾಡೋಕ್ಕೆ ಕೊಟ್ಟಿದ್ವಿ. ಅಲ್ಲಿಗೆ ಹೋದ್ವಿ. ಅವರು ಫೋಟೋ ಎಲ್ಲ ಎಡಿಟ್ ಮಾಡಿದ್ದೀವಿ, ಬಂದು ನೋಡಿ ಓಕೆ ಅಂದರೆ ಲ್ಯಾಮಿನೇಷನ್ ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ ನಾನು ಫೋಟೋ ತೋರಿಸ್ತೀನಿ. ಅದರಲ್ಲಿ ನಮ್ಮ ತಾತನ ಫೇಸು ಆ ಕಡೆ ಹೋಗ್ಬಿಟ್ಟಿತ್ತು. ಸೊ ಈ ಕಡೆ ಮಾಡಿ ಅಂತ ಹೇಳ್ತಾ ಇದ್ವಿ. ಹಾಗೆ ಮಾಡಿದ್ರು. ಅದಾದಮೇಲೆ ಚೆನ್ನಾಗಿ ಬಂತು. ಅವ್ರು ನಾಳೆ ಫ್ರೇಮ್ ಇಸ್ಕೊಳ್ಳಿ ಅಂತ ಅಂದರು. ಸೊ ನಾವು ಹೊರಟು ಬಂದ್ವಿ. ಆಮೇಲೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಸುಭಾಷ್ ನಗರಕ್ಕೆ ಬಂದ್ವಿ, ಸಂತೋಷ್ ಸ್ವೀಟ್ಸ್ ಹತ್ರ ಅಂತ. ಸೊ ನಾವು ಫಸ್ಟ್ ಕ್ರಾಸಲ್ಲೇ ತಿರ್ಕೋಬೇಕಾಗಿತ್ತು. ಬಟ್ 5th ಕ್ರಾಸು, 4th ಕ್ರಾಸು, 3rd ಕ್ರಾಸು, 2nd ಕ್ರಾಸ್ಗೆಲ್ಲ ಬಂದು ಫಸ್ಟ್ ಕ್ರಾಸ್ಗೆ ಹೋಗಿದ್ದೀವಿ. ಸುತ್ತಾಕೊಂಡು ಅಡ್ರೆಸ್ ಗೊತ್ತಾಗ್ದೇನೆ. ಅದಾದಮೇಲೆ ಫೈನಲಾಗಿ ಫಸ್ಟ್ ಕ್ರಾಸಲ್ಲಿ ಸಿಕ್ತು ನಮಗೆ. ಇದು ಕೇಳಿರ್ತೀರ ನೀವು, ಈ ಸಂತೋಷ್ ಸ್ವೀಟ್ಸು ಎಲ್ಲ ಥರ ಸ್ವೀಟ್ಸು ಮಾಡ್ತಾರೆ ಇಲ್ಲಿ. ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ಲಿಯರ್ ಅಡ್ರೆಸ್ ಎಲ್ಲಿ ಅಂದರೆ ಸುಭಾಷ್ ನಗರ ಫಸ್ಟ್ ಕ್ರಾಸಲ್ಲೇ ಈ ಥರ ಬೋರ್ಡ್ ಹಾಕಿರುತ್ತೆ. ಒಂದು ಪುಟ್ಟ ಮನೆ ಥರನೇ ಇರುತ್ತೆ, ಸಂಧಿ ಥರ. ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಎಲ್ಲ ಥರ ಸ್ವೀಟ್ಸು ಒಂದೊಂದು ಹಾಕ್ಸ್ದೆ. ನನಗಿಷ್ಟ ಆಗಿದ್ದು, ಸುಮ್ಮನೆ ವೇಸ್ಟ್ ಆಗುತ್ತೆ ತಿಂದಿರೋ ಸ್ವೀಟ್ಸ್ ಎಲ್ಲ ತೊಗೊಂಡ್ರೆ ಅಂತ ಅಂದ್ಬಿಟ್ಟು. ಅದಾದಮೇಲೆ 1/4 kg ಕೋವಾನು ಕೂಡ ತೊಗೊಂಡ್ವಿ. ಅತ್ತೆ ಮಾವನ ಮನೆಗೆ ಕೊಡೋಕ್ಕೆ, ಯಾಕಂದರೆ ಅಜ್ಜಿ ತಾತನಿಗೆ ಎಡೆ ಇಡೋಕ್ಕೆ. ಸೊ ಅವ್ರ ಮನೆಗೆ ಬಂದು ಅತ್ತೆ ಕಾಫಿ ಕೊಟ್ಟರು ಚಕ್ಲಿನ ಉಪ್ಪಿಟ್ಟು ಜೊತೆ. ಕುಡ್ಕೊಂಡು ತಿರ್ಗಾ ಮನೆಗೆ ವಾಪಸ್ ಹೊರಟ್ವಿ. ನಮ್ಮ ಅಣ್ಣ ಅದು ಇದು ಅಂತ ಏನೇನೋ ಕೇಳ್ತಾ ಇದ್ದ, ಕೇಳಿಸ್ಕೊಳ್ಳಿ ನೀವೇನೆ. ಈ ಸೀರಲು ಗಾಡಿ ಪಾರ್ಕಿಂಗ್ ಲೈಟ್ ಅಲ್ಲ, ಗಾಡಿ ಏನೋ ಪ್ರಾಬ್ಲಮ್ ಐತೆ, ಸ್ಟೇರಿಂಗು ಅಂತ ಏನೋ ಆಗೈತೆ. ಆ ಕಡೆ ಈ ಕಡೆ ಜಾಸ್ತಿ ಹತ್ರಕ್ಕೆ ಹೋಗ್ಬಿಡಿ ಅಂತ, ಅವೇನೋ ಡೇಂಜರ್ ಇಲ್ಲ ಅವನೇ ಅಂತ. ಅದು ಆನ್ ಮಾಡು. ಪಾರ್ಕಿಂಗ್ ಲೈಟ್ ಆನ್ ಆಯ್ತದೆ. ಪಾರ್ಕಿಂಗ್ ಲೈಟ್ ಆನ್ ಮಾಡ್ತಾರೆ, ಅದಕ್ಕೂ ಆನ್ ಮಾಡ್ತಾರೆ. 2 ಸೈಡ್ ಪಡ್ಕ ಅಂದ್ರೆ ಎತ್ತಾಗ ಹೋಯ್ತಾರೆ, ಗೊತ್ತಾಗಲ್ಲ ಅಂತ. ಗೈಸ್, ಈ ಲೈಟ್ ಆನ್ ಮಾಡಿದ್ರೆ ಏನಾಗ್ತದೆ ಹೇಳ ಇನ್ನೊಂದ್ಸಲ. ಹೇಳಲ್ಲ ಕಣೆ ನಾನು, ಹೋಗುವ ಹಂಗ. ಸೊ ಕೇಳಿಸ್ಕೊಂಡ್ರಲ್ಲ ಗೈಸ್ ನಾನು ಏನು ಹೇಳ್ದ ಅಂತ. ಸೊ ಪಾರ್ಕಿಂಗ್ ಲೈಟ್ ಸ್ವಿಚ್ನ ಆನ್ ಮಾಡಿದ್ರೆ ಆ ಥರ ಆಗುತ್ತೆ, ಆ ಥರ ಕಂಡೀಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದ. ಸೊ ನಾವು ಕೂಡ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದಾಗ ಹತ್ತತ್ರ 9:15 ಆಗಿತ್ತು. ಸೊ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ನಮಗೆ ಟ್ಯೂಸ್ಡೇ ಅಂದರೆ ಇವತ್ತು ಮತ್ತು ನಾಳೆ 2 ದಿನವೂ ರಜಾ ಕೊಟ್ಬಿಟ್ಟಿದ್ರು. ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಕಾಲೇಜಲ್ಲೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾಯಿದ್ರು ನಮಗೆ ನಾಳೆ ನಾಳಿದ್ದು 2 ದಿನವೂ ರಜಾ ಅಂತ. ನಮ್ಗೆ ಕೊಟ್ಟರೆ ಸಾಕು ಅಂತ ಕಾಯ್ತಾಯಿದ್ದು, ಹಾಗೆ ಕೊಟ್ಟರು. ಅದಾದಮೇಲೆ ಇವತ್ತು ಅಣ್ಣ ಅದೇ ನೆನ್ನೆ ಫ್ರೇಮ್ ನಾಳೆ ಈಸ್ಕೊಳ್ಳಿ ಅಂತ ಹೇಳಿದರು ಅಂತ ಹೇಳಿದ್ನಲ್ಲ, ಅದನ್ನು ಈಸ್ಕೊಂಡು ಬಂದ ನಮ್ಮ ಅಣ್ಣನೂ. ಅದನ್ನು ಓಪನ್ ಮಾಡ್ತಾಯಿದ್ದೀವಿ. ಅದು ಅಮ್ಮ ಮತ್ತು ಮಮ್ಮಿ ಇಬ್ಬರು ಮನೆಗೂ ಒಂದೊಂದು ಅಂತ ಆರ್ಡ್ರ್ ಕೊಟ್ಟಿದ್ವಿ. 2 ಮಾಡಿಸಿದ್ದಾರೆ. ಫೋಟೋ ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಣ್ಣ ಒಂದು ತೊಗೊಂಡೋದ ಅವ್ರ ಮನೆಗೆ, ನಾವೊಂದು
ಇಲ್ಲಿ ಟಿ ವಿ ಸೋಕೇಸ್ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ನಾನೇ ಇಟ್ಟೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಏನು ನಾಳೆ ಹಬ್ಬ ಇದೆ ಅಲ್ವಾ, ಸೊ ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡೋಣ ಅಂತ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಊರಲ್ಲಿ ಯಾರೋ ತೀರೋಗಿದ್ರು, ಸೊ ಅವ್ರ ಡಫನ್ ಎಲ್ಲ ಆದಮೇಲೆ ಒರೆಸೋಣ ಅಂತ ಅಂದ್ಕೊಂಡ್ವಿ ಮನೆಯೆಲ್ಲನೂ. ಬಟ್ ನಾವೆಲ್ಲ ಸುಮ್ಮನೆ ಮಲ್ಕೊಬಿಟ್ಟು, ಯಾಕೋ ಇವತ್ತು ತುಂಬ ನಿದ್ದೆ ಬಂತು. ಸೊ ಮಲ್ಕೊಬಿಟ್ಟು 6 ಗಂಟೆಗೇನೋ ಎದ್ದಿದ್ದೀವಿ. ಸೊ ಏನು ಮನೆಯನ್ನು ಕ್ಲೀನ್ ಆಗಿಲ್ಲ. ಸೊ ನಾಳೆ ಬೆಳಗ್ಗೆ ನಮ್ಮ ಮಮ್ಮಿ 6:15ಗೆ ಎದ್ದೋಳು ಅಂತ ಹೇಳ್ತೈತೆ. ನೋಡೋಣ ಎಷ್ಟೊತ್ತಿಗೆ ಎದ್ದೊಳ್ತೀವಿ ಅಂತ. ಸೊ ನಾಳೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಅಷ್ಟೇ. ನಾಳೆ ಲಾಗಲ್ಲಿ ನಾನು ನಾಳೆ ಹಬ್ಬ ಹೇಗೆ ಮಾಡಿದ್ವಿ ಅಂತ ಹಾಕ್ತೀನಿ. ಸೊ ತಪ್ಪದೆ ನೋಡಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.